श्री राम रामनवमी उत्सव समिति कलबुर्गी जिला। इस बार जो 10वें साल है हमारा श्री राम जी का 15 फीट का भव्य मूर्ति का शोभा यात्रा नगरेश्वर गंज से जगत वृत्त तक हम लोग जो है 17 तारीख शोभा यात्रा जुलूस निकाल रहे हैं। ये शोभा यात्रा में विशेष अतिथि है अपना काली चरण काली पुत्र महाराज जी और उनके साथ में तुळजा भवानी मठ के मठाधीश तुकोजी बुआ महंत तुकोजी बुआ जी मठाधीश है। विशेष इसमें कला तंड रहते हैं, हलगी रहता है, डोलू रहता है, चंडे रहता है। अपने कर्नाटक के कला वृंद का जो भी है ये शोभा यात्रा में रहता है। और इस बार जो है संघ संस्थे सभी बहुत सारे लोग जो है बीच में पीने का पानी के लिए व्यवस्था कर रहे हैं, छाछ का व्यवस्था कर रहे हैं। ये एक शोभा यात्रा 10वां साल का बहुत बड़ा आयोजन चल रहा है। सभी कलबुर्गी नगर का वासियों को मैं इस सोशल मीडिया के माध्यम से मैं आह्वान करता हूं कि उस दिन 17 तारीख दोपहर में 12 बजे शोभा यात्रा को आके सभी लोग राम जी का आशीर्वाद ले लीजिए। जय श्री राम। जी भवानी रामनवमी उत्सव समिति कलबुर्गी जिला। जय ಶ್ರೀರಾಮ್। ಏನು ಪ್ರತಿ ವರ್ಷದಂತೆ ರಾಮನವಮಿ ಅಂಗವಾಗಿ ಏನು ಈ ಬಾರಿ 10ನೇ ವರ್ಷದ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತ ರಾಜು ಭವಾನಿ ಅವರ ನೇತೃತ್ವದಲ್ಲಿ ಈ ಬಾರಿ 10ನೇ ವರ್ಷದ ರಾಮನವಮಿ ನೆಹರು ಗಂಜ್ ನಿಂದ ಜಗತ್ ವೃತ್ತವರೆಗೆ ಬೃಹತ್ ಮೆರವಣಿಗೆ ಮುಖಾಂತರ 15 ಫೀಟ್ ನ ರಾಮನ ಒಂದು ಮೂರ್ತಿ ಮೆರವಣಿಗೆ ಇರುತ್ತೆ। ಈ ಮೆರವಣಿಗೆಯಲ್ಲಿ ಅನೇಕ ಕಲಾ ತಂಡಗಳು ಆಗಮಿಸ್ತಾ ಇದ್ದಾವೆ। ಡೊಳ್ಳು ಕುಣಿತ ಆಗಿರಬಹುದು, ಹಲಿಗೆ ಕುಣಿತ ಆಗಿರಬಹುದು, ಅನೇಕ ಕಲಾ ತಂಡಗಳು ಈ ಒಂದು ಶೋಭಾಯಾತ್ರೆಯಲ್ಲಿ ಬರ್ತವೆ। ಅದೇ ರೀತಿಯಾಗಿ ಈ ಒಂದು ಶೋಭಾಯಾತ್ರೆಗೆ ವಿಶೇಷ ಅತಿಥಿಯಾಗಿ ಮಹಾರಾಷ್ಟ್ರದ ಕಾಳಿಮಠದ ಕಾಳಿಚರಣ ಸ್ವಾಮೀಜಿಯವರು, ಅದೇ ರೀತಿಯಾಗಿ ಏನು ತುಳಜಾ ಅಂಬಾಭವಾನಿಯ ಮಠಾಧೀಶರಾದಂತ ಪೀಠಾಧಿಪತಿಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ। ಅದೇ ರೀತಿಯಾಗಿ ಇವತ್ತಿನ ದಿವಸ ಎಲ್ಲಾ ನಮ್ಮ ಸಂಘ ಸಂಸ್ಥೆಗಳು ಎಲ್ಲಾ ಸೇರ್ಕೊಂಡು ಇವತ್ತಿನ ದಿವಸ ನಾವು ರಾಜು ಭವಾನಿ ಅವರಿಗೆ ಸಂಪೂರ್ಣವಾಗಿ ಏನು ಅವರಿಗೆ ಸಹಕಾರ ಕೊಡ್ತಾ ಇದ್ದೀವಿ। ಇದೇ ರೀತಿಯಾಗಿ ಕೂಡ ಇನ್ನು ಮುಂದೆ ಅತಿ ವಿಜೃಂಭಣೆಯಿಂದ ಈ ರಾಮನವಮಿ ಯಶಸ್ವಿ ಆಗಲಿ ಅಂತೇಳಿ, ಅದೇ ರೀತಿಯಾಗಿ ಈ ಮಾಧ್ಯಮ ಮುಖಾಂತರ ಕಲಬುರಗಿ ಎಲ್ಲಾ ಹಿಂದೂ ಯುವಕರಿಗೆ ಹಾಗೂ ಮಹಿಳೆಯರಿಗೆ ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ಶೋಭಾಯಾತ್ರೆಯಲ್ಲಿ ಬರ್ಬೇಕಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ। ಲಕ್ಷ್ಮೀಕಾಂತ್ ಸ್ವಾದಿ।